ವಿದ್ಯಾನಗರಿ ಸಾಹಿತ್ಯದ ಪವಿತ್ರ ತವರು, ಕಲೆ ಮತ್ತು ಸಂಸ್ಕೃತಿಯ ಅನನ್ಯ ತಪೋಭೂಮಿ ಧಾರವಾಡ. ಇದು ಕೇವಲ ಮಣ್ಣಲ್ಲ, ಜಾಗತಿಕ ಮಟ್ಟಕ್ಕೆ ಜ್ಞಾನದ ಪರಿಮಳವನ್ನು ಬೀರಿದ ಶ್ರೇಷ್ಠ ಕವಿಗಳ ಮತ್ತು ದಾರ್ಶನಿಕರ ಪಾದಸ್ಪರ್ಶದಿಂದ ಪುನೀತವಾದ ಮಹಾಕ್ಷೇತ್ರ. ಬೇಂದ್ರೆಯವರ ಕಾವ್ಯಗಂಗೆ ಹರಿದ ಈ ನೆಲದ ಪ್ರತಿ ಕಣದಲ್ಲೂ ಕುವೆಂಪು, ಕಾರಂತರಂತಹ ಯುಗಪುರುಷರ ಬೌದ್ಧಿಕ ಚಿಂತನೆಗಳು ಇಂದಿಗೂ ಜೀವಂತವಾಗಿ ಸ್ಪಂದಿಸುತ್ತಿವೆ. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ನಾನು ಭೂಮಿತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತ ಮೂರ್ತಿ. ಇದೇ ಸಂಸ್ಕೃತಿಯ ಗರ್ಭದಿಂದ ಉದಿಸಿದ ಕ್ರಾಂತಿಯ ಹೆಮ್ಮೆಯ ನೆಲವೇ ನವಲಗುಂದ. ಇದು ಕೇವಲ ಭೌಗೋಳಿಕ ಪ್ರದೇಶವಲ್ಲ, ಅದು ಹಸಿರು ಶಾಲು ಧರಿಸಿದ ಅಪ್ಪಟ ರೈತ ಚೇತನದ ಸಿಂಹಗರ್ಜನೆ. ಕಳಸಾ ಬಂಡೂರಿ ಹಾಗೂ ಮಹದಾಯಿ ಜಲಧಾರೆಗಾಗಿ ಅಚಲವಾದ ಧರಣಿ ಮತ್ತು ಸತ್ಯಾಗ್ರಹಗಳನ್ನು ನಡೆಸಿ ಇಡೀ ರಾಷ್ಟ್ರದ ಗಮನ ಸೆಳೆದ ವೀರ ಹೋರಾಟಗಾರರ ಮಣ್ಣಿದು. ಈ ರೋಷಾವೇಶದ ಹೋರಾಟದ ಹಿಂದೆಯೇ ಜಾಗತಿಕ ಮಟ್ಟದಲ್ಲಿ ಜಿಐ ಟ್ಯಾಗ್ ಮಾನ್ಯತೆ ಪಡೆದ ನವಲಗುಂದದ ಜಮಖಾನೆಗಳನ್ನು ನೇಯುವ ಅದ್ಭುತ ಕಲಾತ್ಮಕ ನವಿರುತನವು ಇಲ್ಲಿ ಮೇಳೈಸಿದೆ. ಯಾವ ಮಣ್ಣು ಕ್ರಾಂತಿ ಮತ್ತು ಕಲೆಗೆ ಹೆಸರಾಗಿತ್ತೋ ಅದೇ ಮಣ್ಣಿನಲ್ಲಿ ಗುಣಮಟ್ಟದ ಆಧುನಿಕ ವಿದ್ಯಾಸಂಸ್ಥೆಯ ಕೊರತೆ ದಶಕಗಳಿಂದಲೂ ಎದ್ದು ಕಾಣುತ್ತಿತ್ತು. ಜಾಗತಿಕ ದರ್ಜೆಯ ಶಿಕ್ಷಣ ಪಡೆಯಬೇಕೆಂಬ ಈ ಭಾಗದ ಕೃಷಿಕ ಕುಟುಂಬಗಳ ಮಕ್ಕಳ ಕನಸು ಕೇವಲ ಮರೀಚಿಕೆಯಾಗಿಯೇ ಉಳಿದಿತ್ತು. ಈ ಶೈಕ್ಷಣಿಕ ಅಂತರವನ್ನು ನೀಗಿಸಿ ನಮ್ಮ ನೆಲದ ಪ್ರತಿಭೆಗಳನ್ನು ಜಗತ್ತಿನ ಉತ್ತುಂಗಕ್ಕೆ ಕೊಂಡೊಯ್ಯಲೇಬೇಕೆಂಬ ಒಂದು ಧೀಮಂತ ಸಂಕಲ್ಪವು ಜನ್ಮ ತಾಳಿದ್ದೇ ಈ ಪುಣ್ಯಭೂಮಿಯಲ್ಲಿ. ಶೈಕ್ಷಣಿಕ ಇತಿಹಾಸದ ಮತ್ತೊಂದು ಭವ್ಯ ಅಧ್ಯಾಯವು ಅನಾವರಣಗೊಂಡಿತು. ಹೌದು, ನಮ್ಮ ಹೆಮ್ಮೆಯ ವಿದ್ಯಾಸಂಸ್ಥೆಯ ಆ ಅದ್ಭುತ ಪಯಣದ ಇತಿಹಾಸವು ಇಲ್ಲಿಂದಲೇ ಶುರುವಾಗುತ್ತದೆ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಪ್ರತಿ ಭವ್ಯ ಸಾಮ್ರಾಜ್ಯದ ಉದಯದ ಹಿಂದೆ ಒಬ್ಬ ಮಹಾನ್ ಗುರುವಿನ ದಿವ್ಯ ಸಂಕಲ್ಪವಿರುವುದು ಸ್ಪಷ್ಟವಾಗುತ್ತದೆ. ತ್ರೇತಾಯುಗದ ರಾಮರಾಜ್ಯಕ್ಕೆ ಮಹರ್ಷಿ ವಸಿಷ್ಠರ ಮಾರ್ಗದರ್ಶನ, ದ್ವಾಪರದ ಧರ್ಮ ಸಾಮ್ರಾಜ್ಯಕ್ಕೆ ಶ್ರೀಕೃಷ್ಣನ ಗೀತೋಪದೇಶದ ಶಕ್ತಿ, ಕಲಿಯುಗದ ವಿಜಯನಗರ ಸಾಮ್ರಾಜ್ಯಕ್ಕೆ ಜಗದ್ಗುರು ವಿದ್ಯಾರಣ್ಯರ ಆಧ್ಯಾತ್ಮಿಕ ಬಲ. ಹಾಗೆಯೇ ಇಂದಿನ ತಲೆಮಾರಿನ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಲು, ಜ್ಞಾನ ಮತ್ತು ಶಿಸ್ತಿನ ನವ ಸಾಮ್ರಾಜ್ಯವನ್ನು ಸೃಜಿಸಲು ಉದಯಿಸಿದ್ದೇ RVS. ಆರ್ ಎಂದರೆ ಸತ್ಯದ ಪರಮ ಹಾದಿಯನ್ನು ತೋರಿದ ಜ್ಞಾನದೀಪ ಶ್ರೀರಾಮಕೃಷ್ಣ ಪರಮಹಂಸರು. ವಿ ಎಂದರೆ ಭಾರತದ ಯುವಜನತೆಯ ಅಪ್ರತಿಮ ಸ್ಫೂರ್ತಿ ಚೇತನ ಸ್ವಾಮಿ ವಿವೇಕಾನಂದರು. ಎಸ್ ಎಂದರೆ ವಾತ್ಸಲ್ಯ ಮತ್ತು ವಿದ್ಯಾಸ್ವರೂಪಿಣಿಯಾದ ಶ್ರೀ ಶಾರದಾ ಮಾತೆ. ಈ ಮೂರು ದಿವ್ಯ ಚೇತನಗಳ ಆದರ್ಶಗಳನ್ನು ಮತ್ತು ನೈತಿಕ ಮೌಲ್ಯಗಳನ್ನು ತನ್ನ ಉಸಿರಾಗಿಸಿಕೊಂಡು ಇಂದಿನ ಪೀಳಿಗೆಗೆ ಜ್ಞಾನದ ದೀಕ್ಷೆ ನೀಡಲು ಜನ್ಮ ತಾಳಿದ್ದೇ ಈ ಪವಿತ್ರ ಸಂಸ್ಥೆ RVS ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಇಲ್ಲಿ ಕೇವಲ ವೃತ್ತಿಪರ ಬದುಕಿಗೆ ಬುನಾದಿ ಹಾಕುವುದಲ್ಲದೆ ಮೌಲ್ಯಯುತವಾದ ಸನ್ಮಾರ್ಗವನ್ನು ರೂಪಿಸಲಾಗುತ್ತದೆ. ನಮ್ಮ ಹೆಮ್ಮೆಯ ಶಾಲೆಯ ಪವಿತ್ರ ಇತಿಹಾಸವು ಇಲ್ಲಿಂದಲೇ ಆರಂಭಗೊಳ್ಳುತ್ತದೆ. ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಅಚ್ಚೊತ್ತಬೇಕಾದ ಆ ಮಹಾನ್ ದಿನ 2018 ಮಾರ್ಚ್ 12. ಅಂದು ಕೇವಲ ಒಂದು ವಿದ್ಯಾಮಂದಿರದ ಲೋಕಾರ್ಪಣೆಯಾಗಲಿಲ್ಲ, ಬದಲಿಗೆ ಉತ್ತರ ಕರ್ನಾಟಕದ ಬೌದ್ಧಿಕ ದಿಗಂತದಲ್ಲಿ ಹೊಸದೊಂದು ಪರ್ವ ಆರಂಭವಾಯಿತು. ವಿಜಯಪುರದ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯರು, ಈ ನಾಡಿನ ನಡೆದಾಡುವ ದೇವರೆಂದೇ ಭಕ್ತಿಪೂರ್ವಕವಾಗಿ ಆರಾಧಿಸಲ್ಪಡುವ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪವಿತ್ರ ಕರಕಮಲಗಳಿಂದ ಅವರ ದಿವ್ಯ ಅನುಗ್ರಹದೊಂದಿಗೆ ಈ ಅಕ್ಷರ ದೀಪವು ಪ್ರಜ್ವಲಿಸಿತು. ಅಂದು ವಿಶ್ವ ಚೈತನ್ಯ ಆಶ್ರಮ ಎಂಬ ವಿನಮ್ರ ಹೆಸರಿನೊಂದಿಗೆ ಒಂದು ಪುಟ್ಟ ನರ್ಸರಿ ಶಾಲೆಯಾಗಿ ತನ್ನ ಶೈಕ್ಷಣಿಕ ಪಯಣದ ಮೊದಲ ಹೆಜ್ಜೆಯನ್ನಿಟ್ಟಿತು. ಮುಂದೆ ಭವ್ಯವಾದ ಜ್ಞಾನ ವೃಕ್ಷವಾಗಿ ಬೆಳೆದು ನಿಲ್ಲಲಿರುವ ಈ ಮಹಾನ್ ಚೇತನಕ್ಕೆ ಅಂದು ಪೂಜ್ಯ ಶ್ರೀಗಳೇ ಜ್ಞಾನದ ಬೀಜವನ್ನು ಬಿತ್ತಿ ಹರಸಿದ್ದರು. ಯಾವುದೇ ಒಂದು ಉನ್ನತ ಸಾಧನೆಯ ಶಿಖರವು ಒಂದು ಸಣ್ಣ ಹೆಜ್ಜೆಯ ಸಂಕಲ್ಪದಿಂದಲೇ ಶುರುವಾಗುತ್ತದೆ. 2018-19 ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಸಂಸ್ಥೆಯು ಅತ್ಯಂತ ಸರಳವಾಗಿ ಕೇವಲ 36 ಮುಗ್ಧ ಕಂದಮ್ಮಗಳು, 4 ಕರ್ತವ್ಯನಿಷ್ಠ ಶಿಕ್ಷಕರು ಹಾಗೂ ಒಂದೇ ಒಂದು ಶಾಲಾ ವಾಹನದೊಂದಿಗೆ ತನ್ನ ಐತಿಹಾಸಿಕ ಸಂಚಾರವನ್ನು ಆರಂಭಿಸಿತು. ಅಂದು ಲಭ್ಯವಿದ್ದ ಭೌತಿಕ ಸೌಲಭ್ಯಗಳು ತೀರಾ ಸೀಮಿತವಾಗಿದ್ದರು. ಆ ಶಿಕ್ಷಕ ವೃಂದದ ಕಣ್ಣುಗಳಲ್ಲಿ ಅಚಲವಾದ ಧೀಮಂತ ಉದ್ದೇಶವಿತ್ತು ಮತ್ತು ಆ ಪುಟ್ಟ ಮಕ್ಕಳ ಮನಸ್ಸಿನಲ್ಲಿ ಹಸಿರಾದ ಆಶೋತ್ತರಗಳಿದ್ದವು. ಅಂದು ಸಂಚರಿಸುತ್ತಿದ್ದ ಆ ಏಕೈಕ ಬಸ್ಸು ಕೇವಲ ವಿದ್ಯಾರ್ಥಿಗಳನ್ನು ಹೊತ್ತು ತರುತ್ತಿರಲಿಲ್ಲ, ಬದಲಾಗಿ ನಾಳೆಯ ಭಾರತವನ್ನು ಮುನ್ನಡೆಸುವ ಶ್ರೇಷ್ಠ ಪ್ರತಿಭೆಗಳ ಭವಿಷ್ಯದ ಕನಸುಗಳನ್ನು ಹೊತ್ತು ತರುತ್ತಿತ್ತು.
ಕಾಲಚಕ್ರ ಉರುಳಿದಂತೆ ಅತ್ಯಂತ ವಿನಮ್ರವಾಗಿ ಆರಂಭವಾದ ಆ ಜ್ಞಾನದ ಕಿಡಿ ಇಂದು ಭವ್ಯವಾದ ಪ್ರಕಾಶವಾಗಿ ಹೊರಹೊಮ್ಮಲು ಸಜ್ಜಾಯಿತು. 2019ರ ಆ ಸುವರ್ಣ ಘಳಿಗೆಯಲ್ಲಿ ಶಾಲೆಯ ಇತಿಹಾಸದಲ್ಲಿ ಒಂದು ಮಹತ್ತರವಾದ ಸಾಂಸ್ಥಿಕ ಬದಲಾವಣೆ ಘಟಿಸಿತು. ಸಂಸ್ಥೆಯು ಅಧಿಕೃತವಾಗಿ RVS ಇಂಟರ್ನ್ಯಾಷನಲ್ ಎಜುಕೇಷನ್ ಟ್ರಸ್ಟ್ ಎಂಬ ಹೆಸರಿನಡಿ ನೋಂದಾಯಿಸಲ್ಪಟ್ಟು ತನ್ನ ಶೈಕ್ಷಣಿಕ ಪಯಣದ ಹರಹನ್ನು ವಿಸ್ತರಿಸಿತು. ನರ್ಸರಿ ಹಂತದಿಂದ ಪ್ರಾಥಮಿಕ ಶಿಕ್ಷಣದ ಉನ್ನತ ಮೆಟ್ಟಿಲಿಗೆ ದಾಪುಗಾಲು ಹಾಕಿದ ಸಂಸ್ಥೆಯು ತನ್ನ ಪ್ರಥಮ ಪ್ರಯತ್ನದಲ್ಲಿ 8ನೇ ತರಗತಿಯವರೆಗೆ ಮಾನ್ಯತೆಯನ್ನು ಪಡೆದುಕೊಂಡಿತು. ಅಂದು ವಿದ್ಯಾರ್ಥಿಗಳ ಸಂಖ್ಯೆಯು 83ಕ್ಕೆ ಏರಿಕೆಯಾಗಿ ಹೊಸ ಚೈತನ್ಯ ನೀಡಿತು. ಆದರೆ ನಾವು 10ನೇ ತರಗತಿಯವರೆಗಿನ ಶಿಕ್ಷಣ ವಿಸ್ತರಣೆಗೆ ಅನುಮತಿ ಪಡೆದ ಸಡಗರದಲ್ಲಿದ್ದಾಗಲೇ ध्यान से सुनिए, पूरे देश में आज रात 12 बजे से संपूर्ण लॉकडाउन होने जा रहा है. ಇಡೀ ಮಾನವ ಕುಲವನ್ನೇ ಆತಂಕಕ್ಕೆ ನೂಕಿದ ಕರೋನಾ ಎಂಬ ಕರಾಳ ಮಹಾಮಾರಿ ಅಪ್ಪಳಿಸಿತು. ಲಾಕ್ಡೌನ್ ಎಂಬ ಕಗ್ಗತ್ತಲು ಆವರಿಸಿತು. ಶಾಲಾ ಅಂಗಳದ ಕಳಿ ಮಾಯವಾಯಿತು. ಮುಗ್ಧ ಮಕ್ಕಳ ಕಲರವ ನಿಶ್ಶಬ್ದವಾಯಿತು. ಆರ್ಥಿಕ ಬಿಕ್ಕಟ್ಟು ಹಾಗೂ ಅನೇಕ ವ್ಯವಸ್ಥಾಪನಾ ಸಂಕಷ್ಟಗಳು ಸಂಸ್ಥೆಯ ಎದುರು ಸವಾಲಿನ ಬೆಟ್ಟವನ್ನೇ ಸೃಷ್ಟಿಸಿದವು. ಆದರೂ ಈ ಜ್ಞಾನ ಮಂದಿರವು ಸವಾಲುಗಳಿಗೆ ಅಂಜದೆ ಧೀಮಂತವಾಗಿ ಎದ್ದು ನಿಂತಿತು. ಕಠಿಣ ಪರಿಸ್ಥಿತಿಯನ್ನು ಒಂದು ಅಮೂಲ್ಯ ಅವಕಾಶವನ್ನಾಗಿ ಬದಲಿಸಿದ RVS ಸುಧಾರಿತ ತಂತ್ರಜ್ಞಾನದ ನೆರವಿನಿಂದ ಆನ್ಲೈನ್ ತರಗತಿ ಹಾಗೂ ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತಂದಿತು. ಗ್ರಾಮೀಣ ಭಾಗದ ಪ್ರತಿ ಮಗುವಿಗೂ ಅಡೆತಡೆಯಿಲ್ಲದೆ ಅಕ್ಷರ ಜ್ಞಾನ ಸಿಗುವಂತೆ ನೋಡಿಕೊಂಡಿತು. ವೈರಸ್ ಮಕ್ಕಳ ಭೌತಿಕ ಸಂಚಾರಕ್ಕೆ ತಡೆಯೊಡ್ಡಿರಬಹುದು, ಆದರೆ ಅವರ ಜ್ಞಾನದ ಹಂಬಲವನ್ನು ತಡೆಯಲು ಮಾತ್ರ ಸಾಧ್ಯವಾಗಲಿಲ್ಲ. ಕಾರ್ಮೋಡಗಳು ಸರಿದು ಜ್ಞಾನದ ಆಕಾಶವು ನಿಚ್ಚಳವಾದಾಗ ನಮ್ಮ ಸಂಸ್ಥೆಯು ನವಚೈತನ್ಯದೊಂದಿಗೆ ಪುಟಿದೆದ್ದಿತು. 21-22ನೇ ಆ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾಲಯದ ಬಾಗಿಲುಗಳು ಭೌತಿಕವಾಗಿ ತೆರೆದುಕೊಂಡಾಗ ಪೋಷಕರು ನಮ್ಮ ಶಿಸ್ತು ಮತ್ತು ಗುಣಮಟ್ಟದ ಮೇಲೆ ಇಟ್ಟಿದ್ದ ಅಚಲ ವಿಶ್ವಾಸವು ಸಾಕಾರಗೊಂಡಿತು. ಅಂದು ಜ್ಞಾನದಾಹಿಗಳ ಸಂಖ್ಯೆ 189ರ ಗಡಿ ದಾಟಿತು. ಮಕ್ಕಳನ್ನು ಹೊತ್ತು ತರುವ ವಾಹನಗಳ ಸರಣಿಯು 4ಕ್ಕೆ ವಿಸ್ತರಿಸಿತು. ಪ್ರತಿಯೊಂದು ಅಗ್ನಿಪರೀಕ್ಷೆಯು ಧೀಮಂತ ವ್ಯಕ್ತಿತ್ವವನ್ನು ಹೇಗೆ ರೂಪಿಸುತ್ತದೆ ಎಂಬುದಕ್ಕೆ RVS ಇಂಟರ್ನ್ಯಾಷನಲ್ ಶಾಲೆಯ ಈ ವಿಜಯೋತ್ಸವದ ಪುನಶ್ಚೇತನವೇ ಜೀವಂತ ಸಾಕ್ಷಿ. ಯಶಸ್ಸು ಎಂಬುದು ಕೇವಲ ಆಕಸ್ಮಿಕವಾಗಿ ಬರುವ ಸುಯೋಗವಲ್ಲ, ಅದು ನಿರಂತರ ಪರಿಶ್ರಮ ಹಾಗೂ ಅಚಲ ಶ್ರದ್ಧೆಯ ಸಾಕಾರ ರೂಪ. ನಮ್ಮ ಶೈಕ್ಷಣಿಕ ಪಯಣದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಅಚ್ಚೊತ್ತಬೇಕಾದ ರೋಮಾಂಚನಕಾರಿ ಘಟ್ಟವೊಂದು ಇಲ್ಲಿ ಅನಾವರಣಗೊಂಡಿದೆ. ಶಾಲೆಯ ಪ್ರಪ್ರಥಮ SSLC ತಂಡದ 22 ಜ್ಞಾನದಾಹಿಗಳು ಪರೀಕ್ಷಾ ಸಮರದಲ್ಲಿ ವಿಜಯದುಂದುಭಿ ಮೊಳಗಿಸಿ 100% ಅಮೋಘ ಫಲಿತಾಂಶದೊಂದಿಗೆ ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದರು. ಈ ವಿಜಯ ಯಾತ್ರೆಯು ಅಷ್ಟಕ್ಕೆ ನಿಲ್ಲದೆ 2025ರ ಸಾಲಿನ 24 ವಿದ್ಯಾರ್ಥಿಗಳ ದ್ವಿತೀಯ ತಂಡವೂ ಸಹ ಅದೇ ಶ್ರೇಷ್ಠ ಸಾಧನೆಯನ್ನು ಪುನರಾವರ್ತಿಸಿ ಸಂಸ್ಥೆಯ ಗೌರವವನ್ನು ದಶದಿಕ್ಕುಗಳಿಗೂ ಪಸರಿಸಿತು. 2025ರ ಜೂನ್ 27ರ ಆ ಪವಿತ್ರ ಘಳಿಗೆಯಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಪರಮಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ನೂತನ ಜ್ಞಾನ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀ ಸಿದ್ದೇಶ್ವರ ಪ್ರಸಾದ ನಿಲಯದ ಭೂಮಿ ಪೂಜೆಗಾಗಿ ದಯಮಾಡಿಸಿದ್ದರು. ಅಂದು ಈ ಅಕ್ಷರಧಾಮವನ್ನು ಕಂಡು ಭಾವುಕರಾದ ಪೂಜ್ಯ ಶ್ರೀಗಳು, ಇದು ನಮ್ಮ ಹಳ್ಳಿಗೆ ಇದೊಂದು ತಕ್ಷಶಿಲೆಯಾಗಲಿ, ಇದೊಂದು ನಳಂದ ವಿಶ್ವವಿದ್ಯಾಲಯ ಆಗಲಿ ಅಂತ ಎಂದು ಅತ್ಯಂತ ಪ್ರೀತಿಯಿಂದ ಬಣ್ಣಿಸಿದರು. ಮುಂದುವರಿದು 2025-26ನೇ ಸಾಲಿನ 34 ವಿದ್ಯಾರ್ಥಿಗಳು ಸಹ ಪ್ರತಿಶತ 100ರಷ್ಟು ತೇರ್ಗಡೆಯಾಗುವ ಮೂಲಕ ವಿಜಯೋತ್ಸವ ಆಚರಿಸಿದರು. ಈ ಪೈಕಿ ಪ್ರೇಮಬಾಯಿ ದೇಸಾಯಿ ಎಂಬ ಅಪ್ರತಿಮ ಪ್ರತಿಭೆಯು 625 ಅಂಕಗಳಿಗೆ 622 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ 4ನೇ ಶ್ರೇಣಿ ಅಂಕಿತಗೊಳಿಸಿ ಈ ಮಣ್ಣಿನ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದಳು. ವಿಶೇಷವೆಂದರೆ ಆ ತಂಡದ 34 ಸಾಧಕರಲ್ಲಿ 29ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಡಿಸ್ಟಿಂಕ್ಷನ್ ಸಿದ್ಧಿಯನ್ನು ಪಡೆದು ಶೈಕ್ಷಣಿಕ ಕ್ಷೇತ್ರದಲ್ಲಿ ನವಭಾಷ್ಯ ಬರೆದಿದ್ದಾರೆ. ಆದರೆ ನಮ್ಮ ಈ ಧೀಮಂತ ಸಂಕಲ್ಪವು ಕೇವಲ ರಾಜ್ಯದ ಚೌಕಟ್ಟಿಗೆ ಸೀಮಿತವಾಗಿರಲಿಲ್ಲ. ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ದೀಕ್ಷೆಯನ್ನು ನೀಡಲೇಬೇಕೆಂಬ ಅಚಲ ಹಂಬಲದಿಂದ 2024-25ನೇ ಸಾಲಿನಲ್ಲಿ ನಾವು CBSE ಮಾನ್ಯತೆಗಾಗಿ ಅತ್ಯಂತ ಶ್ರದ್ಧಾಪೂರ್ವಕ ಅರ್ಜಿಯನ್ನು ಸಲ್ಲಿಸಿದ್ದೆವು. ಇಂದು ಇಡೀ ಧಾರವಾಡದ ವಿದ್ಯಾಕಾಶಿ ಹೆಮ್ಮೆ ಪಡುವಂತೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಜ್ಞಾನ ದೇಗುಲವು ಅಧಿಕೃತವಾಗಿ CBSE ಮಂಡಳಿಯಿಂದ ಮಾನ್ಯತೆ ಪಡೆದಿದೆ. ರಾಜ್ಯ ಪಠ್ಯಕ್ರಮದಿಂದ ಜಾಗತಿಕ ದರ್ಜೆಯ ಬೌದ್ಧಿಕ ವೇದಿಕೆಗೆ ದಾಪುಗಾಲು ಇಟ್ಟಿರುವುದು ನಮ್ಮ ಶೈಕ್ಷಣಿಕ ಪಯಣದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಿಂದ ಅಚ್ಚೊತ್ತಬೇಕಾದ ರೋಮಾಂಚನಕಾರಿ ಕ್ಷಣ. ಯಾವ ಪವಿತ್ರ ಮಣ್ಣಿನಲ್ಲಿ ಸಂಸ್ಕಾರ ಹಾಗೂ ಶಿಕ್ಷಣವು ಹದವಾಗಿ ಸಮ್ಮಿಳಿತಗೊಳ್ಳುತ್ತದೆಯೋ ಅಲ್ಲಿ ಮಾತ್ರವೇ ರಾಷ್ಟ್ರವನ್ನು ಸಟ್ಪಥದಲ್ಲಿ ಮುನ್ನಡೆಸುವ ಶ್ರೇಷ್ಠ ನಾಗರಿಕರ ಉದಯ ಸಾಧ್ಯ.
ಅಂದು ಕೇವಲ 36 ಮುಗ್ಧ ಕಂದಮ್ಮಗಳಿಂದ ಕಿಡಿಯಾಗಿ ಹೊತ್ತಿಕೊಂಡ ಈ ಅಕ್ಷರ ದೀಪವು ಇಂದು ನೂರಾರು ಪ್ರತಿಭಾವಂತ ಮಕ್ಕಳ ಬದುಕಿನ ಅಂಧಕಾರವನ್ನು ನೀಗಿಸಿ ಭವಿಷ್ಯವನ್ನು ಉಜ್ವಲಗೊಳಿಸುವ ಜ್ಞಾನದ ಭವ್ಯ ಪ್ರಪಂಚವಾಗಿ ವಿರಾಜಿಸುತ್ತಿದೆ. ನಮ್ಮ ಈ ಸಂಸ್ಥೆಯಲ್ಲಿ ಕೇವಲ ವೃತ್ತಿಪರ ಬದುಕಿಗೆ ಭದ್ರ ಬುನಾದಿಯನ್ನು ಹಾಕಿಕೊಡುವುದಲ್ಲದೆ ಮೌಲ್ಯಯುತವಾದ ಆದರ್ಶ ಜೀವನದ ಸನ್ಮಾರ್ಗವನ್ನು ರೂಪಿಸಿಕೊಡಲಾಗುತ್ತದೆ. ಪ್ರಸ್ತುತ 2026-27ರ ಈ ಶೈಕ್ಷಣಿಕ ವಸಂತದಲ್ಲಿ ನಮ್ಮ ಅಕ್ಷರ ದೇಗುಲವು 1450ಕ್ಕೂ ಹೆಚ್ಚು ಜ್ಞಾನದಾಹಿಗಳ ಕಲರವದೊಂದಿಗೆ ಶೈಕ್ಷಣಿಕ ಶಿಖರದತ್ತ ದಾಪುಗಾಲು ಹಾಕುತ್ತಿದೆ. ಈ ಬೃಹತ್ ಸಂಖ್ಯೆಯು ನಮಗೆ ಕೇವಲ ಅಂಕಿಅಂಶಗಳಲ್ಲ, ಬದಲಾಗಿ ನಮ್ಮ ಮೇಲೆ ಸಮಾಜವು ಇಟ್ಟಿರುವ ಅತ್ಯಂತ ಪವಿತ್ರ ಜವಾಬ್ದಾರಿಯ ಸಂಕೇತ. ಈ ಮಹತ್ತರವಾದ ಸಂಕಲ್ಪಕ್ಕೆ ಜೀವ ತುಂಬಲು, ಮಕ್ಕಳ ಭವಿಷ್ಯದ ಕನಸುಗಳಿಗೆ ನೀರೆರೆಯಲು 120ಕ್ಕೂ ಹೆಚ್ಚು ದಕ್ಷ ಹಾಗೂ ಅನುಭವಿ ಕರ್ತವ್ಯನಿಷ್ಠ ಶಿಕ್ಷಣ ಯೋಗಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಗ್ರಾಮೀಣ ಭಾಗದ ಪ್ರತಿ ಮಗುವಿಗೂ ಸುರಕ್ಷಿತ ಮತ್ತು ಸುಲಭವಾಗಿ ಅಕ್ಷರಜ್ಞಾನ ಸಿಗುವಂತೆ ಮಾಡಲು 25ಕ್ಕೂ ಹೆಚ್ಚು ಅತ್ಯಾಧುನಿಕ ವಾಹನಗಳ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಈ ಇಡೀ ಜ್ಞಾನ ಸಾಮ್ರಾಜ್ಯದ ಯಶಸ್ಸಿನ ಹಿಂದೆ ದೂರದೃಷ್ಟಿಯುಳ್ಳ ಅತ್ಯಂತ ಬಲಿಷ್ಠ ಹಾಗೂ ಬದ್ಧತೆಯುಳ್ಳ ಆಡಳಿತ ಮಂಡಳಿಯ ಮಾರ್ಗದರ್ಶಕ ಹಸ್ತವಿದೆ. ಇಲ್ಲಿ ಕೇವಲ ತಾಂತ್ರಿಕ ನೈಪುಣ್ಯತೆಯುಳ್ಳ ವೈದ್ಯರು ಅಥವಾ ಇಂಜಿನಿಯರ್ಗಳನ್ನು ಸೃಜಿಸುವುದು ನಮ್ಮ ಏಕೈಕ ಗುರಿಯಲ್ಲ, ಬದಲಾಗಿ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಮೌಲ್ಯಯುತ ಮಾನವೀಯತೆಯುಳ್ಳ ಶ್ರೇಷ್ಠ ನಾಗರಿಕರನ್ನು ಕಿತ್ತುವ ಮಹತ್ ಕಾರ್ಯ ಇಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅತ್ಯಾಧುನಿಕ ಪ್ರಯೋಗಾಲಯಗಳು ಹಾಗೂ ಸುಸಜ್ಜಿತ ಕ್ರೀಡಾ ತರಬೇತಿಯ ಅದ್ಭುತ ಸಮ್ಮಿಲನದೊಂದಿಗೆ ಜಾಗತಿಕ ದರ್ಜೆಯ ಶಿಕ್ಷಣವನ್ನು ಗ್ರಾಮೀಣ ಮಕ್ಕಳ ಅಂಗಳಕ್ಕೂ ತಲುಪಿಸುವ ಧೀಮಂತ ಸಂಕಲ್ಪ ನಮ್ಮದಾಗಿದೆ. ರೋಮಾಂಚಕಕಾರಿಯಾದ ಈ ಐತಿಹಾಸಿಕ ಜ್ಞಾನ ಪಯಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ ಪ್ರತಿಯೊಂದು ಚೇತನಕ್ಕೂ ನಾವು ಶಿರಬಾಗಿ ಚಿರಋಣಿಯಾಗಿದ್ದೇವೆ. ನಮ್ಮ ಮೇಲೆ ಅಚಲವಾದ ವಿಶ್ವಾಸವಿಟ್ಟು ತಮ್ಮ ಮಕ್ಕಳ ಭವಿಷ್ಯದ ಅಮೂಲ್ಯ ಕನಸನ್ನು ನಮ್ಮ ಕೈಗಿಟ್ಟ ಗೌರವಾನ್ವಿತ ಪೋಷಕರಿಗೆ, ಶೈಕ್ಷಣಿಕ ಸೇವೆಯಲ್ಲಿ ತಮ್ಮ ಬದುಕನ್ನು ಸವಸುತ್ತಿರುವ ಶಿಕ್ಷಕ ವೃಂದಕ್ಕೆ ಮತ್ತು ದೂರದೃಷ್ಟಿಯುಳ್ಳ ಆಡಳಿತ ಮಂಡಳಿಗೆ ನಮ್ಮ ಅನಂತ ಪ್ರಣಾಮಗಳು. ಈ ಭವ್ಯ ಶೈಕ್ಷಣಿಕ ಇತಿಹಾಸದ ಅವಿಭಾಜ್ಯ ಅಂಗವಾಗಿ ಪಾಲ್ಗೊಂಡ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. RVS ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ.